ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ, ಕಣ್ಣು ಕೆಟ್ಟರೆ ಕಲ್ಲನ್ನು ಕೂಡ ಒಡೆಯುತ್ತೆ ಎಂದು. ಹೌದು, ಒಂದೇ ಒಂದು ಕೆಟ್ಟ ದೃಷ್ಟಿ ಬಿದ್ದರೆ ಸಾಕು, ಚೆನ್ನಾಗಿ ಬೆಳೆದಿದ್ದ ಗಿಡ ಇದ್ದಕ್ಕಿದ್ದ ಹಾಗೆ ಒಂದೇ ರಾತ್ರಿಯಲ್ಲಿ ಬಾಡಿ ಹೋಗುತ್ತೆ. ಚೆನ್ನಾಗಿ ನಡೆಯುತ್ತಿದ್ದ ಬಿಸ್ನೆಸ್ ಅಥವಾ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಅನಿರೀಕ್ಷಿತ ಅಡೆತಡೆಗಳು ಎದುರಾಗುತ್ತಿದೆಯಾ? ಕಾರಣವೇ ಇಲ್ಲದೆ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದೆಯಾ? ಇದಕ್ಕೆಲ್ಲ ಕಾರಣ ನಮ್ಮ ಕಣ್ಣಿಗೆ ಕಾಣದ ನೆಗೆಟಿವ್ ಶಕ್ತಿ, ಅದೇ ದೃಷ್ಟಿದೋಷ. ಆದರೆ ಚಿಂತೆ ಬೇಡ, ನಿಮ್ಮ ಮನೆಯಲ್ಲಿರುವ ಎರಡು ವಸ್ತುವನ್ನು ಬಳಸಿಕೊಂಡು ಈ ದೃಷ್ಟಿಯನ್ನು ಸುಟ್ಟು ಹಾಕುವುದು ಹೇಗೆ? ವೈಜ್ಞಾನಿಕವಾಗಿ ನಿಮ್ಮ ತೇಜಸ್ಸನ್ನು ರಕ್ಷಿಸಿಕೊಳ್ಳುವುದು ಹೇಗೆ? ಇವತ್ತಿನ ಈ 12 ನಿಮಿಷಗಳ ಮಹಾಸಂಚಿಕೆಯಲ್ಲಿ ನಿಮ್ಮ ಮನೆಯನ್ನು ನೆಗೆಟಿವಿಟಿಯಿಂದ ಮುಕ್ತಗೊಳಿಸುವ 10 ಪ್ರಾಚೀನ ರಹಸ್ಯಗಳನ್ನು ರಿವೀಲ್ ಮಾಡಲಿದ್ದೇವೆ. ಇದು ಮೂಢನಂಬಿಕೆ ಅಲ್ಲ, ಇದು ಶಕ್ತಿಗಳ ವಿಜ್ಞಾನ. ನಾವು ಅರಿವಿಲ್ಲದೆ ಮಾಡುವ ಯಾವ ಸಣ್ಣ ತಪ್ಪುಗಳು ನಮ್ಮ ಮನೆಗೆ ದೃಷ್ಟಿ ಬೀಳುವಂತೆ ಮಾಡುತ್ತಿವೆ? ಬಿಸ್ನೆಸ್ ಅಥವಾ ಮನೆಯಲ್ಲಿ ಯಾವ ಒಂದು ವಸ್ತುವನ್ನು ಇಟ್ಟರೆ ಲಾಭ ಡಬಲ್ ಆಗುತ್ತೆ? ನೋಡೋಣ ಬನ್ನಿ. ಮೊದಲಿಗೆ ಈ ದೃಷ್ಟಿ ದೋಷ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ಪುರಾಣಗಳ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ತೇಜಸ್ಸು ಇರುತ್ತೆ. ಯಾವಾಗ ಬೇರೆಯವರು ಅಸೂಯೆಯಿಂದ ನಮ್ಮನ್ನು ನೋಡ್ತಾರೋ ಅವರ ಕಣ್ಣಿನಿಂದ ಬರುವ ನೆಗೆಟಿವ್ ಎನರ್ಜಿ ನಮ್ಮ ರಕ್ಷಾ ಕವಚವನ್ನು ಭೇದಿಸುತ್ತದೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಮಹಾಭಾರತದಲ್ಲಿದೆ. ಕೌರವರು ಪಾಂಡವರ ಐಶ್ವರ್ಯವನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟರು. ಅದೇ ದೃಷ್ಟಿದೋಷವಾಗಿ ಪರಿಣಮಿಸಿತು. ಅದರ ಫಲಿತಾಂಶವೇ ದ್ಯೂತ ಸಭೆ ಮತ್ತು ವನವಾಸ. ಅಂದರೆ ಎಷ್ಟೇ ಬಲಶಾಲಿಯಾಗಿದ್ದರೂ ಕೆಟ್ಟ ದೃಷ್ಟಿ ಬಿದ್ದರೆ ಸಾಮ್ರಾಜ್ಯವೇ ಕೈತಪ್ಪಿ ಹೋಗಬಹುದು. ನಿಮ್ಮ ಮನೆಯಲ್ಲಿ ಹೊಸದಾಗಿ ಏನಾದರೂ ಶುಭ ಕಾರ್ಯ ನಡೆದರೆ ಅಥವಾ ಹೊಸ ವಸ್ತು ತಂದರೆ ಅದನ್ನು ಎಲ್ಲರಿಗೂ ಪ್ರದರ್ಶನ ಮಾಡಬೇಡಿ. ಅಲ್ಲಿ ನೋಡುವವರ ಮನಸ್ಸಿನಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿರಲ್ಲ. ರಹಸ್ಯವಾಗಿದ್ದಷ್ಟು ರಕ್ಷಣೆ ಹೆಚ್ಚು. ನಿಮ್ಮ ಒಳಿತನ್ನು ಸ್ವಲ್ಪ ಗುಟ್ಟಾಗಿಡುವುದೇ ಮೊದಲನೇ ರಕ್ಷಾ ಕವಚ. ಸರಿ, ದೃಷ್ಟಿದೋಷ ಇದೆ ಅಂತ ಒಪ್ಕೊಳ್ಳೋಣ. ಆದರೆ ಅದು ನಿಮಗೆ ಅಥವಾ ನಿಮ್ಮ ಮನೆಗೆ ತಗುಲಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ? ನಮ್ಮ ಹಿರಿಯರು ಇದಕ್ಕೆ ಕೆಲವು ಲಕ್ಷಣಗಳನ್ನು ಹೇಳಿದ್ದಾರೆ. ಇವು ನಿಮ್ಮ ಮನೆಯಲ್ಲಿ ನಡೆಯುತ್ತಿದೆಯೇ ಗಮನಿಸಿ. 1. ಕಾರಣವಿಲ್ಲದ ಸುಸ್ತು. ನೀವು ಊಟ ನಿದ್ದೆ ಚೆನ್ನಾಗಿ ಮಾಡಿರ್ತೀರ, ಆದರೂ ಮೈ ಕೈ ನೋವು, ಏನೂ ಕೆಲಸ ಮಾಡಲು ಮೂಡಿಲ್ಲದಿರುವುದು, ಪದೇ ಪದೇ ಆಕಳಿಕೆ ಬರುವುದು. ಇದು ದೃಷ್ಟಿದೋಷದ ಮೊದಲ ಲಕ್ಷಣ. 2. ಆಹಾರದ ರುಚಿ ಕೆಡುವುದು. ಮನೆಯಲ್ಲಿ ದಿನ ಮಾಡುವ ಅಡುಗೆ ರುಚಿ ಕೆಡುವುದು ಅಥವಾ ಹಾಲು ಒಡೆದು ಹೋಗುವುದು. ಇದು ಅನ್ನಪೂರ್ಣೇಶ್ವರಿಯ ಮೇಲಿನ ದೃಷ್ಟಿ. 3. ಗಿಡಗಳು ಒಣಗುವುದು. ನೀವು ಎಷ್ಟೇ ನೀರು ಹಾಕಿದರೂ ಮನೆಯ ಮುಂಬಾಗಿಲಿನಲ್ಲಿರುವ ಗಿಡ ಅಥವಾ ಮನಿ ಪ್ಲಾಂಟ್ ಒಣಗುತ್ತಿದ್ದರೆ ಎಚ್ಚರ. ನಿಮ್ಮ ಮನೆಗೆ ಬರಬೇಕಾದ ನೆಗೆಟಿವ್ ಎನರ್ಜಿಯನ್ನು ಆ ಗಿಡ ಹೀರಿಕೊಂಡಿದೆ ಎಂದರ್ಥ. ಈ ಲಕ್ಷಣಗಳು ಕಂಡಾಗ ಇದು ಹವಾಮಾನ ಬದಲಾವಣೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ, ತಕ್ಷಣ ಪರಿಹಾರ ಮಾಡಿಕೊಳ್ಳಿ. ಈಗ ನಿಮ್ಮ ಮನೆಯನ್ನು ರಕ್ಷಿಸುವುದು ಹೇಗೆ? ದೃಷ್ಟಿದೋಷ ಮೊದಲು ಪ್ರವೇಶ ಮಾಡುವುದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೂಲಕ. ಎಷ್ಟೋ ಜನ ಮನೆಯ ಬಾಗಿಲನ್ನು ತುಂಬ ಸುಂದರವಾಗಿ ಇಟ್ಕೋತಾರೆ, ಆದರೆ ಅಲ್ಲಿ ಯಾವುದೇ ದೃಷ್ಟಿ ನಿವಾರಕ ಇರುವುದಿಲ್ಲ. ಇದು ತಪ್ಪು. ಸುಂದರವಾದ ಬಾಗಿಲು ಕೆಟ್ಟ ದೃಷ್ಟಿಯನ್ನು ಬೇಗ ಆಕರ್ಷಿಸುತ್ತದೆ. ಸ್ನೇಹಿತರೆ, ಹಾಗಾದರೆ ಇದಕ್ಕೆ ಪರಿಹಾರ ಏನು? ನಮ್ಮ ಹಿರಿಯರು ಮನೆಯ ಮುಂದೆ ಯಾಕೆ ಆ ದೃಷ್ಟಿ ಬೊಂಬೆ ಅಥವಾ ಮುಳ್ಳು ಇರೋ ಗಿಡ ಇಡ್ತಿದ್ರು ಗೊತ್ತಾ? ವೈಜ್ಞಾನಿಕವಾಗಿ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನಿಮ್ಮ ಮನೆ ನೋಡಿದಾಗ ಅವರ ಗಮನ ಮೊದಲು ಆ ವಿಕಾರವಾದ ವಸ್ತುವಿನ ಮೇಲೆ ಹೋಗಬೇಕು ಅಂತ. ಆಗ ಅವರ ಕಣ್ಣಿನಲ್ಲಿದ್ದ ತೀವ್ರವಾದ ನೆಗೆಟಿವ್ ಎನರ್ಜಿ ಅಲ್ಲಿಯೇ ಖಾಲಿಯಾಗುತ್ತದೆ. ನಂತರ ಅವರು ನಿಮ್ಮ ಮನೆಯನ್ನು ನೋಡಿದಾಗ ದೃಷ್ಟಿ ತಾಗುವುದಿಲ್ಲ. ಆದ್ದರಿಂದ ಹಿಂದೆ ನಿಮ್ಮ ಮನೆಯ ಬಾಗಿಲಲ್ಲಿ ಒಂದು ದೃಷ್ಟಿ ಗಣಪತಿ ಫೋಟೋವನ್ನೋ ಅಥವಾ ಒಂದು ಬಿಳಿ ಕುಂಬಳಕಾಯಿಯನ್ನೋ ಕಟ್ಟಿ. ಕುಂಬಳಕಾಯಿಗೆ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವ ಅದ್ಭುತ ಶಕ್ತಿ ಇದೆ. ಕಪ್ಪು ಬಣ್ಣದ ಶಕ್ತಿ. ನಾವು ಚಿಕ್ಕ ಮಕ್ಕಳಿಗೆ ಕೆನ್ನೆಯ ಮೇಲೆ ಕಪ್ಪು ಚುಕ್ಕೆ ಇಡ್ತೀವಿ. ಹೊಸ ವಾಹನಕ್ಕೆ ಕಪ್ಪು ದಾರ ಕಟ್ಟಿವಿ. ಯಾಕೆ ಕಪ್ಪು? ಕೆಂಪು ಅಥವಾ ಹಳದಿ ಯಾಕೆ ಅಲ್ಲ? ಇಲ್ಲಿದೆ ಸೈನ್ಸ್. ಭೌತಶಾಸ್ತ್ರದ ಪ್ರಕಾರ ಕಪ್ಪು ಬಣ್ಣ ಬೆಳಕನ್ನು ಹೀರಿಕೊಳ್ಳುತ್ತದೆ. ಯಾರಾದರೂ ನಿಮ್ಮ ಮಗುವನ್ನು ಅಥವಾ ನಿಮ್ಮ ಹೊಸ ಕಾರನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ಆ ದೃಷ್ಟಿಯ ಕಿರಣಗಳನ್ನು ಈ ಕಪ್ಪು ಚುಕ್ಕೆ ಹೀರಿಕೊಳ್ಳುತ್ತದೆ. ಸ್ನೇಹಿತರೆ ಗಮನಿಸಿ. 1. ಮನೆಯಿಂದ ಹೊರಗೆ ಹೋಗುವಾಗ ಹೆಣ್ಣು ಮಕ್ಕಳು ಕಾಲಿಗೆ ಕಪ್ಪು ದಾರ ಅಥವಾ ಕಣ್ಣಿಗೆ ಕಾಡಿಗೆ ಹಚ್ಚಿಕೊಳ್ಳುವುದು ಒಳ್ಳೆಯದು. 2.
ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಪ್ಪು ಕುದುರೆ ಲಾಳ ಹಾಕುವುದರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತದೆ. ಆದರೆ ನೆನಪಿಡಿ, ಕಪ್ಪು ಲಾಳ ಯು ಆಕಾರದಲ್ಲಿ ಇರಬೇಕು, ಕೆಳಮುಖವಾಗಿ ಅಲ್ಲ. ಸ್ನೇಹಿತರೆ, ಈಗ ಅತ್ಯಂತ ಸುಲಭವಾದ ಮತ್ತು ಪವರ್ಫುಲ್ ಆದ ಪರಿಹಾರಕ್ಕೆ ಬರೋಣ. ಅದೇ ಕಲ್ಲುಪ್ಪು. ಸಮುದ್ರದಲ್ಲಿ ಹುಟ್ಟುವ ಉಪ್ಪಿಗೆ ನೆಗೆಟಿವಿಟಿಯನ್ನು ಹೀರಿಕೊಳ್ಳುವ ಗುಣವಿದೆ. ಮನೆಯ ಮೂಲೆಗಳಲ್ಲಿ ಕಸ ಅಥವಾ ಧೂಳು ತುಂಬಿರದಂತೆ ನೋಡಿಕೊಳ್ಳಿ. ಯಾಕೆಂದರೆ ಮೂಲೆಗಳಲ್ಲೇ ನೆಗೆಟಿವ್ ಎನರ್ಜಿ ಅಡಗಿ ಕೂರೋದು. ಒಂದು ಗಾಜಿನ ಬಟ್ಟಲಿನಲ್ಲಿ ಪೂರ್ತಿಯಾಗಿ ಕಲ್ಲುಪ್ಪು ತುಂಬಿ ಅದನ್ನು ನಿಮ್ಮ ಹಾಲ್ ಅಥವಾ ಬೆಡ್ರೂಮ್ನ ಮೂಲೆಯಲ್ಲಿ ಇಡಿ. ಉಪ್ಪು ಗಾಳಿಯಲ್ಲಿರುವ ತೇವಾಂಶದ ಜೊತೆಗೆ ಕೆಟ್ಟದನ್ನು ಹೀರಿಕೊಳ್ಳುತ್ತದೆ. ವಾರಕ್ಕೊಮ್ಮೆ ಆ ಉಪ್ಪನ್ನು ತೆಗೆದು ಸಿಂಕ್ಗೆ ಹಾಕಿ ನೀರು ಬಿಡಿ. ಹಳೆಯ ಉಪ್ಪನ್ನು ಮುಟ್ಟಬೇಡಿ ಮತ್ತು ಅದನ್ನು ಅಡುಗೆಗೆ ಬಳಸಬೇಡಿ. ಮುಂದಿನ ರಹಸ್ಯ: ಹುಳಿ ಮತ್ತು ಖಾರ. ನಾವು ಅಂಗಡಿ ಮುಂದೆ ಅಥವಾ ವಾಹನಗಳಿಗೆ ನಿಂಬೆಹಣ್ಣು, ಮೆಣಸಿನಕಾಯಿ ಕಟ್ತೀವಿ. ವಿಜ್ಞಾನದ ಪ್ರಕಾರ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಹತ್ತಿ ದಾರದಲ್ಲಿ ಪೋಣಿಸಿದಾಗ ಅದು ಗಾಳಿಯಲ್ಲಿರುವ ನೆಗೆಟಿವ್ ಬ್ಯಾಕ್ಟೀರಿಯಾಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಒಂದು ರೀತಿಯ ರಕ್ಷಣಾತ್ಮಕ ವಲಯವನ್ನು ಸೃಷ್ಟಿಸುತ್ತದೆ. ಹಾಗೆಯೇ ಒಣಗಿ ಹೋದ ನಿಂಬೆಹಣ್ಣನ್ನು ವಾರಗಟ್ಟಲೆ ಹಾಗೆ ಬಿಡಬೇಡಿ. ಅದು ಹೀರಿಕೊಂಡ ನೆಗೆಟಿವ್ ಎನರ್ಜಿಯನ್ನು ಮತ್ತೆ ಹೊರಗೆ ಬಿಡಲು ಶುರು ಮಾಡುತ್ತದೆ. ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಅದನ್ನು ಬದಲಾಯಿಸಿ. ಸ್ನೇಹಿತರೆ, ಈಗ ಮುಂದಿನ ರಹಸ್ಯ ತಿಳಿಯೋಣ. ಕೆಲವೊಮ್ಮೆ ನಿಮ್ಮ ಮನಸ್ಸು ತುಂಬ ಭಾರವಾದಂತೆ ಅನಿಸುತ್ತೆ. ಆಗ ಏನು ಮಾಡಬೇಕು? ಉತ್ತರ: ಶಬ್ದ ಚಿಕಿತ್ಸೆ. ನೆಗೆಟಿವ್ ಎನರ್ಜಿ ಯಾವಾಗಲೂ ನಿಂತ ನೀರಿನಂತೆ. ಅದನ್ನು ಓಡಿಸಲು ಶಬ್ದ ಬೇಕು. ಸ್ನೇಹಿತರೆ ಗಮನಿಸಿ. 1. ಘಂಟಾನಾದ. ಪ್ರತಿದಿನ ಪೂಜೆ ಮಾಡುವಾಗ ಜೋರಾಗಿ ಗಂಟೆ ಬಾರಿಸಿ. ಆ ಶಬ್ದ ಮೂಲೆಯಲ್ಲಿ ಅಡಗಿರುವ ನೆಗೆಟಿವಿಟಿಯನ್ನು ಓಡಿಸುತ್ತದೆ. 2. ಗಾಳಿಯ ಗಂಟೆ. ಮನೆಯ ಮುಖ್ಯ ದ್ವಾರದಲ್ಲಿ ಅಥವಾ ಕಿಟಕಿಯ ಹತ್ತಿರ ಗಾಳಿಗೆ ಶಬ್ದ ಮಾಡುವ ಗಾಳಿಯ ಗಂಟೆ ಹಾಕಿ. ಇದು ಮನೆಗೆ ಪಾಸಿಟಿವ್ ಎನರ್ಜಿಯನ್ನು ಸ್ವಾಗತಿಸುತ್ತದೆ. ಸ್ನೇಹಿತರೆ, ಈಗ ವ್ಯಾಪಾರ ಮತ್ತು ಬಿಸ್ನೆಸ್ ರಕ್ಷಣೆ ಹೇಗೆ ಮಾಡೋದು ನೋಡೋಣ. ಈಗ ವ್ಯಾಪಾರ ಮಾಡೋರಿಗಾಗಿ ಒಂದು ವಿಶೇಷ ಟಿಪ್. ನಿಮ್ಮ ಅಂಗಡಿಗೆ ತುಂಬ ಜನ ಬರ್ತಾರೆ. ಎಲ್ಲರ ದೃಷ್ಟಿಯೂ ಒಳ್ಳೆಯದಿರಲ್ಲ. ಲಾಭ ಕಡಿಮೆಯಾಗಿದ್ದರೆ ಈ ಪ್ರಯೋಗ ಮಾಡಿ. 1. ಗಾಜಿನ ಲೋಟದ ರಹಸ್ಯ. ಒಂದು ಪಾರದರ್ಶಕವಾದ ಗಾಜಿನ ಲೋಟದಲ್ಲಿ ನೀರು ತುಂಬಿ ಅದರಲ್ಲಿ ಒಂದು ಹಳದಿ ನಿಂಬೆಹಣ್ಣನ್ನು ಹಾಕಿ. ಇದನ್ನು ನಿಮ್ಮ ಕ್ಯಾಶ್ ಕೌಂಟರ್ ಅಥವಾ ರಿಸೆಪ್ಷನ್ ಟೇಬಲ್ ಮೇಲೆ ಇಡಿ. ಇದು ಬರುವವರ ದೃಷ್ಟಿಯನ್ನು ನೇರವಾಗಿ ಹೀರಿಕೊಳ್ಳುತ್ತದೆ. ಪ್ರತಿದಿನ ನೀರನ್ನು ಬದಲಾಯಿಸಿ ಮತ್ತು ಶನಿವಾರ ನಿಂಬೆಹಣ್ಣನ್ನು ಬದಲಾಯಿಸಿ. 2. ಸಾಂಬ್ರಾಣಿ. ಸಂಜೆ ಹೊತ್ತು ಅಂಗಡಿಯ ಮೂಲೆ ಮೂಲೆಗೂ ಸಾಂಬ್ರಾಣಿ ಹಾಕಿ. ಅದು ನೆಗೆಟಿವಿಟಿಯನ್ನು ಹೊರಗೆ ಹಾಕುತ್ತದೆ. ಸ್ನೇಹಿತರೆ, ಈಗ ಕೊನೆಯದಾಗಿ ದೃಷ್ಟಿ ಬಿದ್ದಿದ್ದರೆ ಅದನ್ನು ತೆಗೆಯುವುದು ಹೇಗೆ ಅಂತ ನೋಡೋಣ. ನಮ್ಮ ಹಿರಿಯರು ಸಂಜೆ ಹೊತ್ತು ಮಕ್ಕಳಿಗೆ ಆರತಿ ತೆಗೆತಿದ್ರು. ನೆನಪಿಡಿ, ಬೆಂಕಿಗೆ ಮಾತ್ರ ದೋಷವನ್ನು ಓಡಿಸುವ ಶಕ್ತಿ ಇರುವುದು. ದೃಷ್ಟಿ ತೆಗೆಯುವಾಗ ಬೇಜಾರಿನಿಂದ ಅಥವಾ ಅರೆಮನಸ್ಸಿನಿಂದ ಮಾಡಬೇಡಿ. ನನ್ನ ಮಗುವಿನ ಮೇಲೆ ಬಿದ್ದ ಕೆಟ್ಟ ಕಣ್ಣು ದೃಷ್ಟಿ ಹೋಗಲಿ ಅನ್ನೋ ಬಲವಾದ ಸಂಕಲ್ಪ ಇರಬೇಕು. ಸ್ನೇಹಿತರೆ ಗಮನಿಸಿ. 1. ಕರ್ಪೂರದ ಆರತಿ. 3 ಕರ್ಪೂರ ಹಚ್ಚಿ ಮಗು ಅಥವಾ ವ್ಯಕ್ತಿಗೆ 3 ಬಾರಿ ಎಡಕ್ಕೆ 3 ಬಾರಿ ಬಲಕ್ಕೆ ತಿರುಗಿಸಿ ಅದನ್ನು ಹೊರಗೆ ಹಾಕಿ. 2. ಬಣ್ಣದ ನೀರು. ಒಂದು ತಟ್ಟೆಯಲ್ಲಿ ನೀರು ಹಾಕಿ ಅದಕ್ಕೆ ಸುಣ್ಣ ಮತ್ತು ಅರಿಶಿನ ಬೆರೆಸಿದರೆ ಅದು ಕೆಂಪಾಗುತ್ತದೆ. ಇದರಿಂದ ಆರತಿ ತೆಗೆದರೆ ಅತ್ಯಂತ ತೀವ್ರವಾದ ದೃಷ್ಟಿಯು ನಿವಾರಣೆಯಾಗುತ್ತದೆ. ಇದನ್ನು ಮಂಗಳವಾರ ಸಂಜೆ ಮಾಡಿದರೆ ಫಲ ಹೆಚ್ಚು. ಸ್ನೇಹಿತರೆ, ದೃಷ್ಟಿ ದೋಷ ಇದೆ ಅನ್ನೋದು ಎಷ್ಟು ಸತ್ಯವೋ ಅದಕ್ಕಿಂತ ದೊಡ್ಡ ಸತ್ಯ ಇನ್ನೊಂದಿದೆ. ಅದೇ ನಿಮ್ಮ ಆತ್ಮವಿಶ್ವಾಸ. ಯಾವ ವ್ಯಕ್ತಿ ಮನಸ್ಸಿಂದ ಬಲವಾಗಿರ್ತಾನೋ ಮತ್ತು ಯಾರು ಪ್ರತಿದಿನ ದೇವರ ನಾಮಸ್ಮರಣೆ ಮಾಡ್ತಾನೋ ಅವನ ಹತ್ತಿರ ಯಾವ ಕೆಟ್ಟ ದೃಷ್ಟಿಯೂ ಸುಳಿಯಲ್ಲ. ದೀಪದ ಹತ್ತಿರ ಕತ್ತಲೆ ಬರಲು ಸಾಧ್ಯವೇ? ಹಾಗೆಯೇ ನೀವು ಪಾಸಿಟಿವ್ ಆಗಿದ್ದರೆ ನೆಗೆಟಿವಿಟಿ ನಿಮ್ಮನ್ನು ಏನು ಮಾಡಲು ಸಾಧ್ಯ? ಇವತ್ತೇ ನಿಮ್ಮ ಮನೆಯಲ್ಲಿ ಉಪ್ಪಿನ ಬಟ್ಟಲು, ದೃಷ್ಟಿ ಬೊಂಬೆ, ನಿಂಬೆಹಣ್ಣು, ಈ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ತೆಗೆದುಹಾಕಿ. ನನ್ನ ಜೊತೆ ಆ ದೈವಶಕ್ತಿ ಇದೆ ಅನ್ನೋ ನಂಬಿಕೆಯೇ ನಿಮ್ಮ ಅತ್ಯಂತ ದೊಡ್ಡ ರಕ್ಷಾ ಕವಚವಾಗಲಿ. ಈ ಮಹಾಸಂಚಿಕೆ ನಿಮಗೆ ಉಪಯುಕ್ತ ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ರಕ್ಷ ರಕ್ಷ ಎಂದು ಬರೆಯಿರಿ. 1 ನಿಮಿಷ ಸ್ನೇಹಿತರೆ, ವಿಡಿಯೋ ಇನ್ನೂ ಮುಗ್ದಿಲ್ಲ. ನೀವೆಂದಾದರೂ ಗಮನಿಸಿದ್ದೀರಾ? ನೀವು ಕನ್ನಡಿ ಮುಂದೆ ನಿಂತು ಅಬ್ಬಾ ಇವತ್ತು ನಾನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅನ್ಕೋತೀರಾ.
ಅಥವಾ ನನ್ನ ಬಿಸ್ನೆಸ್ ಈ ತಿಂಗಳು ಬೊಂಬಾಟಾಗಿದೆ ಅಂತ ಹೆಮ್ಮೆಯಿಂದ ಅನ್ಕೋತೀರ. ಮರುದಿನವೇ ಸೇಲ್ಸ್ ಡಲ್ ಆಗತ್ತೆ. ಯಾಕೆ? ನಿಮ್ಮ ತೀವ್ರವಾದ ಸ್ವಯಂ ದೃಷ್ಟಿ ಕೂಡ ಒಂದು ನೆಗೆಟಿವ್ ಎನರ್ಜಿಯೇ. ನಿಮಗೆ ನೀವೇ ದೃಷ್ಟಿ ಹಾಕಿಕೊಳ್ಳಬಾರದು ಅಂದರೆ ಈ ಸೂತ್ರ ಪಾಲಿಸಿ. ಯಾವಾಗ ನೀವು ಕನ್ನಡಿ ನೋಡ್ತೀರೋ ಅಥವಾ ನಿಮ್ಮ ಹಣ ನೋಡ್ತೀರೋ, ತಕ್ಷಣ ಮನಸ್ಸಲ್ಲೇ ಎಲ್ಲ ದೇವರ ಕೃಪೆ ಅಂತ ಅಂದುಕೊಳ್ಳಿ. ಯಾವಾಗ ನಿಮ್ಮ ಗೆಲುವನ್ನು ದೇವರಿಗೆ ಅರ್ಪಿಸ್ತಿರೋ, ಆಗ ದೃಷ್ಟಿದೋಷ ನಿಮಗೆ ತಾಗಲ್ಲ. ಮತ್ತು ಕನ್ನಡಿ ನೋಡಿದ ತಕ್ಷಣ ನಿಮ್ಮ ಕಿವಿಯ ಹಿಂಭಾಗಕ್ಕೆ ಒಂದು ಸಣ್ಣ ಕಪ್ಪು ಚುಕ್ಕೆ ಇಟ್ಟು. ದಿನವಿಡೀ ನೀವು ನೂರಾರು ಜನರನ್ನು ನೋಡಿರ್ತೀರ. ಅವರ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಅಂಟಿಕೊಂಡಿರುತ್ತೆ. ಅದನ್ನು ರಾತ್ರಿ ಕ್ಲೀನ್ ಮಾಡೋದು ಹೇಗೆ? ಮಲಗುವ ಮುನ್ನ ಒಂದು ಗಾಜಿನ ಲೋಟದಲ್ಲಿ ಶುದ್ಧವಾದ ನೀರು ತುಂಬಿ ಅದಕ್ಕೆ 1 ಚಿಟಿಕೆ ಉಪ್ಪು ಹಾಕಿ. ಆ ಲೋಟವನ್ನು ನಿಮ್ಮ ಮಲಗುವ ರೂಮ್ನಲ್ಲಿ ಅಥವಾ ಮಂಚದ ಪಕ್ಕದಲ್ಲಿ ಇಟ್ಟು ಮಲಗಿ. ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರನ್ನು ನೋಡಬೇಡಿ, ಕುಡಿಯಬೇಡಿ. ಅದನ್ನು ನೇರವಾಗಿ ಮನೆಯ ಆಚೆ ಚರಂಡಿಗೆ ಚೆಲ್ಲಿ. ನೀರು ಎನರ್ಜಿಯನ್ನು ಹೀರಿಕೊಳ್ಳುವ ಗುಣ ಹೊಂದಿದೆ. ನಿಮ್ಮ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಮತ್ತು ಒತ್ತಡವನ್ನು ಆ ನೀರು ಎಳೆದುಕೊಳ್ಳುತ್ತದೆ. ಬೆಳಿಗ್ಗೆ ನೀವು ಎದ್ದಾಗ ನಿಮ್ಮ ಮನಸ್ಸು ಹಗುರವಾಗಿರುತ್ತೆ, ಫ್ರೆಶ್ ಅನ್ಸತ್ತೆ. ಇದನ್ನು ಇವತ್ತೇ ಟ್ರೈ ಮಾಡಿ ನೋಡಿ. ಮ್ಯಾಜಿಕ್ ನೀವೇ ನೋಡ್ತೀರಾ. ಸ್ನೇಹಿತರೆ, ನೆನಪಿಡಿ, ಕತ್ತಲೆ ಇದೆ ಅಂತ ಹೆದರುವ ಬದಲು ಒಂದು ದೀಪ ಹಚ್ಚುವುದು ಜಾಣತನ. ದೃಷ್ಟಿದೋಷ ಇದೆ ಅಂತ ಚಿಂತೆ ಮಾಡುವ ಬದಲು ಈ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಮನೆ, ಮನಸ್ಸು ಮತ್ತು ಬದುಕನ್ನು ಸುರಕ್ಷಿತ ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತೊಂದು ಅದ್ಭುತವಾದ ಸಂಚಿಕೆಯಲ್ಲಿ ಸಿಗೋಣ. ಈ ಅದ್ಭುತವಾದ ಮಾಹಿತಿ ಕೇವಲ ನಿಮ್ಮಲ್ಲಿಯೇ ಉಳಿಯದಿರಲಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ನವಯುಗ ಸಾರಥಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇದು ನವಯುಗ ಸಾರಥಿ, ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ. ನಮಸ್ಕಾರ.